ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಸಿದ್ಧತೆ ಮಾಡಿಕೊಂಡು ಅಧ್ಯಕ್ಷ ಸ್ಥಾನ ಬಯಸಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಕಿಡ್ನಾಪ್ ಮಾಡಲು ಯತ್ನಿಸಿ ಚಾಕುವಿನಿಂದ ಹಲ್ಲೆ ನಡೆಸಿರುವುದು ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ವರದಿಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೇತನ್ ಕುಮಾರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ತೀರ್ಮಾನಿಸಿ ದಿನಾಂಕ 11/8/2025 ಸೋಮವಾರ ಸಭೆ ಆಯೋಜಿಸಿತು ಎಂದು ಹೇಳಲಾಗಿದೆ. ಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟ್ಮಾರ್ನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್ ಸೋಮವಾರ ಮುಂಜಾನೆ ಬೈಕ್ನಲ್ಲಿ ಕೋಟ್ಮಾರ್ನಹಳ್ಳಿ ಕೆರೆ ಹೇದಿ ಮೇಲೆ ಬರುವಾಗ ಹಂತಕರು ಈ ಕೃತ್ಯ ಎಸಗಿದ್ದರೆಂದು ಗಾಯಾಳು ಹೇಳುತ್ತಾರೆ. ಕೆಂಪು ಸ್ವಿಫ್ಟ್ ಕಾರಿನಲ್ಲಿ ಬಂದ 5 ಮಂದಿ ಏಕಾಏಕಿ ಬೈಕ್ ಅಡ್ಡ ಹಾಕಿ ಕಾರು ಹತ್ತುವಂತೆ ಬಲವಂತ ಮಾಡಿ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಚಾಕು ಹಾಗೂ ಇತರ ವಸ್ತುಗಳಿಂದ ಹೊಡೆದರು. ನನ್ನ ರಕ್ಷಣೆಗಾಗಿ ಕೃತಿದಾಗ ಪಕ್ಕದಲ್ಲೇ ಗದ್ದೆಯಲ್ಲೇ ಕೆಲಸ ಮಾಡುತ್ತಿದ್ದವರು ನನ್ನನ್ನು ರಕ್ಷಣೆ ಮಾಡಿದರೆಂದು ಅವರು ಸಂಗ್ರಾಮಕ್ಕೆ ತಿಳಿಸಿದರು. ಪ್ರಕರಣದ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗುವುದು. ಆರೋಪಿಗಳನ್ನು ಪತ್ತೆ ಮಾಡಬೇಕು ಹಾಗೂ ಆರೋಪಿಗಳಿಗೆ ಸುಪಾರಿ ಕೊಟ್ಟವರನ್ನು ಪತ್ತೆ ಮಾಡಿ ಕಾನೂನಿನ ಶಿಕ್ಷೆ ಕೊಡಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹೇಶ್, ದೀಪಕ್ ಹಾಗೂ ಗ್ರಾಮದ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ಏರಿ ಮೇಲೆ ಬರ್ತಾ 5 ಜನ ಬಂದು ಅಟ್ಯಾಕ್ ಮಾಡಿ ಬಾಯಿ ಒಬ್ಬ ಕೈ ಒಬ್ಬ ಇಟ್ಕೊಂಡು ಎಲ್ಲ ಚಾಕು ರಾಡಂದ್ರು. ಯಾವ ಏರಿ ಮೇಲೆ? ಗ್ರಾಮ ನಮ್ಮ ಮಳೂರು ಕೇರಿ ಮೇಲೆ. ಯಾರು ಹೊಡೋರು? ಯಾರ ಕತೆ ಏನು ಎಲೆಕ್ಷನ್ ಬಗ್ಗೆ ಸರ್ ಇದು ಯಾರು ಬಂದಿದ್ರು ನಿಮ್ಗೆ ಗೊತ್ತಿರೋರೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಎಷ್ಟು ಜನ? 5 ಜನ ಸರ್. 5 ಜನ ಏನ್ ತರ ಬಂದಿದ್ರು? ಕಾರಲ್ಲಿ ಸರ್. ಕಾರಲ್ಲಿ ಬಂದು ನೀವೇನ್ ತರ ಬಂದಿದ್ರಿ? ನಾವು ಸ್ಕೂಟರ್ ಬರ್ತಾರೆ ಸರ್. ಸ್ಕೂಟರ್ ನೀವು ಒಬ್ಬರೇ ಬಂದಿದ್ದೀರಾ? ಒಬ್ಬರೇ ಬರ್ತಾರೆ ಸರ್. ಏನ್ ಕೇಳ್ತಾ ಗೊತ್ತಿಲ್ಲ. ಏನ್ ಬಂದು ಹತ್ತಿ ಕಾರ್ ಹತ್ತಿ ಶಾಕ್ ಆಗ್ತೀನಿ ಅಂದ್ರು ಸರ್. ಯಾಕೋ 5 ಜನ ಸರ್. ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ಎಲೆಕ್ಷನ್ ಬಗ್ಗೆ ಇದು ಮಾಡೋದು ಸರ್. ಎಲೆಕ್ಷನ್ ಇತ್ತು 14ನೇ ತಾರೀಕು ನಮ್ದು. ಯಾವ್ದು ಪಂಚಾಯತಿ ಅಧ್ಯಕ್ಷರು ಸರ್. ಇಲ್ಲಿ ಯಾವ ಪಂಚಾಯತ್? ಮಳೂರು ಪಂಚಾಯತಿ ಸರ್. ಮಳೂರು ಪಂಚಾಯತ್. ಇದು ಉದ್ದೇಶದಲ್ಲಿ ಮಾಡೋರೆ ಅಂತನಾ? ಬೇರೆ ಏನು ಇಲ್ಲ. ಅವ್ರು ಯಾರು ಅಂತಾನೂ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಸರ್. ಏನಾರು ಯಾರು ಏನಾದ್ರು ಕೈಲಿ ಏನ್ ಹಿಡಿದಿದ್ರ? ಚಾಕ್ ತೆಗೆದು ಏನ್ ಹೇಳಿದ್ರು ನಿಮ್ಗೆ? ಏನಾದ್ರು ಹೇಳಿ ಮಾತು ಮಾಡಿದ್ರ? ಕಾರ್ಗತ್ತಿ ಹತ್ತಿ ಅವ್ರಿಗೆ ಹಾಕಿ ಚಾಕ್ ಅಷ್ಟೇ, ಇನ್ನು ಬೇರೆ ರೀತಿ ಏನಿಲ್ಲ. ಒಟ್ಲಾಕ್ತಿರು ಉಳ್ಪತ್ತಿ ಆಗ್ತಾದ್ರು. ಅನ್ನಂತೂ ಶ್ರೀನಿವಾಸ ಹೋಗ್ಬಿಟ್ಟು ಎಲ್ಲ ಬಂದು ಓಡ್ ಬಂದ್ಮೇಲೆ ಕಾವೇದ್ಬಿಟ್ಟು ಸರ್ ಅವರೆಲ್ಲ. ಸರ್ ನಮಸ್ಕಾರ. ಇದೇ ತಿಂಗಳು 11ನೇ ತಾರೀಕು ಮಳೂರು ಗ್ರಾಮ ಪಂಚಾಯತ್ ಅವಿಶ್ವಾಸ ನಿರ್ಣಯ ಸಭೆ ಏರ್ಪಾಡಾಗಿತ್ತು. ಇನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳು ರಾಮನಗರ ಅವರು ಸಭೆಯನ್ನು ಏರ್ಪಡಿಸಿದರು. ಇದರಲ್ಲಿ ಈಗ ಪ್ರೆಸೆಂಟ್ ಇರುವಂಥ ಅಧ್ಯಕ್ಷರು ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು 11 ಜನ ಸದಸ್ಯರು ಸೇರಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದು. ಅದ್ರ ಸಂದರ್ಭದಲ್ಲಿ ಇನ್ನೊಂದು ವಾರ ಸಭೆ ಇರೋದ್ರಿಂದ ಒಬ್ಬರನ್ನ ಯಾರನ್ನಾರು ಮೆಂಬರ್ನ ನಾವು ಕಿಡ್ನಾಪ್ ಮಾಡಬೇಕು, ಇಲ್ಲ ಹೊರಗಡೆ ಕರ್ಕೊಂಡೋಗಿ ಎಲ್ಲ ರೌಸ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ನಮ್ಮ ಕೋಟ್ಮಾರ್ನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಅವ್ರನ್ನ ಇವತ್ತು ಬೆಳಗ್ಗೆ ಒಂದು 8:45 ಸಮಯದಲ್ಲಿ ಮಳೂರು ಕೆರೆ ಏರಿ ಮೇಲೆ ಒಬ್ಬರೇ ಬೈಕಲ್ಲಿ ಹೋಗ್ತಾ ಇರುವಾಗ ಯಾರೋ ಕಿಡಿಗೇಡಿಗಳು ಕಾರಲ್ಲಿ ಬಂದು ಇವ್ರ ಮೇಲೆ ಮಾಡಿ ಮತ್ತೆ ಹೊಡೆದು ಇವ್ರಿಗೆ ಚಾಕು ತೋರಿಸಿ ಇವ್ರಿಗೆ ಕೊಲೆ ಬೆದರಿಕೆ ಹಾಕಿ ಇವ್ರನ್ನ ಕಾರ್ ಒಳಗೆ ತಳ್ಳಕ್ಕೆ ಬಂದ ಸಂದರ್ಭದಲ್ಲಿ ಅವರ ಊರಿನ ಗ್ರಾಮಸ್ಥರುಗಳು ಸೀನಣ್ಣವರಾಗಿರ್ಬೋದು, ಅನಂತಣ್ಣವರಾಗಿರ್ಬೋದು, ಇವರೆಲ್ಲ ಹೋಗಿ ಅವ್ರನ್ನ ಕಾಪಾಡಿ ಒಂದು ಹಾಸ್ಪಿಟ್ಲಿಗೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಬಂದವ್ರು ಸರ್. ಇದೊಂದು ದುರುದ್ದೇಶದಿಂದನೇ ಈ ಗ್ರಾಮ ಪಂಚಾಯತಿಗೆ ತುಂಬ ಹತ್ರದರೆ ಮಾಡಿರೋದು.